ನಿಮ್ಮನ್ನೇ ನೋಡುತ್ತಿರುವೆನಲ್ಲ. ನಮಗೂ ನೃತ್ಯ ಮಾಡಲು ಅವಕಾಶ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ತಾಳ್ಮೆ, ನಮ್ಮ ಸಂಸಾರದಲ್ಲಿ ಎಲ್ಲರಿಗೂ ಅವಕಾಶವಿದೆ. ಹಾಗೆ ನಿಮ್ಮ ನೃತ್ಯವು ಶುರುವಾಗಲಿ. ಮಹಾಮಂತ್ರಿ, ಇವರ ನೃತ್ಯಕ್ಕೆ ಬೇಕಾದೆಲ್ಲ ಸಿದ್ಧತೆಯನ್ನು ಮಾಡಿ. ಆಗಲಿ ಮಹಾಪ್ರಭು. ಯಾರಲ್ಲಿ ವ್ಯವಸ್ಥಾಪಕರೇ, ಈ ಬೇಡರ ನೃತ್ಯಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ. ವಾ, ಎಂತ ಅದ್ಭುತ ನೃತ್ಯ! ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ.
ಅದ್ಭುತ ನೃತ್ಯ. ನೋಡ್ಕೊಂಡು ಬನ್ನಿ. ಅಲ್ಲಿ ಯಾರು ಬರ್ತಿರೋ ಆಗಿದೆ. ಗದ್ದಲ ಕೇಳುತ್ತಿದೆ. ಬಿಜಾಪುರ ಬೆಳಗಾವಿ ಕಡೆಯಿಂದ ಜನರು ಬರ್ತಾ ಇದ್ದಾರೆ ಅನ್ಸುತ್ತೆ. ಹೌದು, ಬಂದಿದ್ದಾರೆ. ಬನ್ನಿ, ಮಂತ್ರಿಗಳಿಗೆ ತಿಳಿಸೋಣ. ಸರಿ, ಯಾರೋ ಉತ್ತರ ಕನ್ನಡ ಕಡೆಯವರಾಗಿದ್ದಾರೆ. ನಾವು ಉತ್ತರ ಕರ್ನಾಟಕದಿಂದ ಬಂದೀವ್ರಿ. ನಮಗೆ ಅಲ್ಲಿ ನೆಲ್ಸಕ್ಕೆ ಏನು ಇಲ್ರಿ. ಎಲ್ಲ ನೆರೆ ಬಂದು ಕೊಚ್ಕೊಂಡು ಹೋಗೈತ್ರಿ. ಅಲ್ಲಿ ಮನೆ ಐತೆ, ಆದ್ರೆ ಅಲ್ಲಿ ನೆಲ್ಸಕ್ಕಾಗಂಗಿಲ್ರಿ. ಜಮೀನ್ ಐತೆ, ಆದ್ರೆ ಅಲ್ಲಿ ಬೆಳೆ ಬೆಳೆಯಕ್ಕಾಗಂಗಿಲ್ರಿ. ನಾವು ಬದುಕರ್ಸಿ ಬಂದಿದ್ದೀವಿ, ನೀವೇ ಕಾಪಾಡ್ರಿ. ಈಗ ಎಲ್ಲರೂ ಇಲ್ಲಿ ಆಸೀನರಾಗಿ. ನಮಗೆ 3 ತಿಂಗಳಾದರೂ ಪರಿಹಾರ ದಕ್ಕಿಲ್ರಿ. ಪರಿಹಾರ ಅದನ್ನು ಯಾವಾಗಲೂ ಕೊಡಲಾಗಿದೆ. 20,000 ಕೋಟಿ ಬರಗಳಷ್ಟು ಆಸ್ತಿ ನಷ್ಟ ಆಗಿದೆ ಕಣ್ರಿ. 5 ಲಕ್ಷಕ್ಕಿಂತ ಹೆಚ್ಚು ಮನೆ ಕುಸಿದೋಯ್ತ್ರಿ ಅಪ್ಪ. ಹೌದ್ರಿ, 220 ಜನಗಳ ಮನೆ ಕುಸಿದೋಯ್ತ್ರಿ ಅಪ್ಪ. ಇನ್ನು ಊಟಕ್ಕಿಲ್ದಲ್ಲ ಇನ್ನೇ ಜನ ಸತ್ತಿದಾರೋ. 50 ಲಕ್ಷ ಜನರ ಬಾಳು ಅಸ್ತವ್ಯಸ್ತ ಆಗೈತ್ರಿ ಅಪ್ಪ. 7,000ಕ್ಕೂ ಹೆಚ್ಚು ಜಾನುವಾರುಗಳು ಕೊಚ್ಚಿ ಹೋಗಿದಾವೆ. 22 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ ಸ್ವಾಮಿ. ಈಗ ಅಂಗಡಿಗೆ ಹೋಗಿ ಅಕ್ಕಿ ಬೆಳೆ ಖರೀದಿಸೋಣ ಅಂದ್ರೆ ಎಲ್ಲದರ ಬೆಲೆ ದುಬಾರಿ ಆಗೈತ್ರಿ. ಹೌದ್ರಿ ಸ್ವಾಮಿ, ನಾನು ಆಲೂಗಡ್ಡೆ ಮೊದಲಾದ್ರೆ ನಾನು ಗಾಡಿಗೆ ತಂದು ದುಕಾನ್ ಕಟ್ಟಲಿ ಸುರಿತಾ ಇದ್ರು. ನನ್ನ ಖರೀದಿಸ ಬಂದ ಜನರು ಮುಗಿ ಬೀಳ್ತಾ ಇದ್ರು. ಆದ್ರೆ ಈಗ ನನ್ನ ಪರಿಸ್ಥಿತಿನೂ ಹೀಗೇನೆ ಇದೆ ಸ್ವಾಮಿ. ನಾನು ತೊಗರಿಬೇಳೆ ನಾನು ಎಲ್ಲರಿಗೂ ಅಗ್ಗದಲ್ಲಿ ದೊರಕುತ್ತಿದ್ದೆ. ಈಗ ನನ್ನನ್ನು ಬರೀ ಶ್ರೀಮಂತರು ಕೊಳ್ಳೋ ಹಾಗಾಗಿದೆ ಸ್ವಾಮಿ. ನಾನ್ ನೋಡ್ರಪ್ಪ ಉಳ್ಳಾಗಡ್ಡಿ. ಮೊದಲು ಜನರು ನನ್ನನ್ನು ಹೆಚ್ಚಬೇಕಿದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು, ಆದ್ರೆ ಈಗ ಕೊಡ್ಕೊಳ್ಳೋರ್ ಕಣ್ಣಲ್ಲಿ ನೀರು ಬರ್ತಿತ್ತು ಸ್ವಾಮಿ. ಸಾಕು ಸಾಕು, ನಾವು ನಿಮಗೆ ಪರಿಹಾರವನ್ನು ನೀಡಿದ್ದೇವೆ, ನೀರಿನಂತೆ ಸುರಿದಿದ್ದೇವೆ. ನಾವು ನಿಮಗೆ ಅಕ್ಕಿ ಬೇಳೆ ಕಾಳು ಎಲ್ಲವನ್ನು ಕೊಟ್ಟು ಕಳಿಸಿದ್ದೇವೆ. ಏನ್ ಕೊಟ್ಟಿದ್ದೀರಿ ಮಹಾ? ನೀವು ಸುರಿದದ್ದು ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಸುರಿದಂತಾಯ್ತು. ಶರಣೆ, ನನ್ನ ಹೆಸರು ಗಂಗಮ್ಮ ಆದಾರಿ. 3 ಹರದಾರಿ ದೂರದ ಸಿಂಧೋಳಿಂದ ಬಂದೀನಿ. ನಮ್ಮೂರಾಗ ನೆರೆ
ಬಂದು ಎಲ್ಲ ಕೊಚ್ಕೊಂಡು ಹೋಗೈತ್ರಿ. ತಿನ್ನಕ ಒಂದು ಕೂಳು ಕೂಡ ಇಲ್ಲ. ನಮ್ ಬದುಕು ಬೀದಿ ಪಾಲಾಗಿದ್ರಿ ಅಪ್ಪ. ನಮ್ಗ ಸಹಾಯ ಮಾಡ್ರಿ, ನ್ಯಾಯ ಕೊಡ್ರಿ. ಹೌದ್ರಿ, ನಮ್ ಕುರಿಮಂದೆ ದನ ಕರುಗಳೆಲ್ಲ ನೀರಲ್ಲಿ ಕೊಚ್ಚಿ ಹೋಗೈತ್ರಿ. ನಮ್ ಹಸು ಕೂಸುಗಳಿಗೆ ತಿನ್ನೋಕೆ ಆಹಾರವಿಲ್ರಿ. ನಮ್ಗೆ ಅಡುಗೆ ಮಾಡೋಕು ವ್ಯವಸ್ಥೆ ಇಲ್ರಪ್ಪ. ಹೌದೌದು, ನಮ್ಗ ತಿನ್ನಕ ಅಕ್ಕಿ ಬೇಳೆ ಏನೂ ಇಲ್ರಿ. ಹಿಂಗಾದ್ರೆ ನಮ್ ಗತಿ ಏನು ಸ್ವಾಮಿ? ಹೌದ್ರಿ, ನಮ್ಗ ಒಂದು ಹೊತ್ತು ಉಣ್ಣಾಕ ಅಕ್ಕಿ ಬೇಳೆ ಕೊಟ್ರೆ ಸಾಕ್ರಿ. ಹೌದೌದು ಹೌದೌದು, ನಮ್ಮಂತ ಬಡವರ ಗತಿ ಏನು? ನಮ್ಗೆ ದಾರಿ ತೋರಿಸಿ ಸ್ವಾಮಿ. ಹಾ ಹಾ, ಪ್ರಭುಗಳು 1,000 ಕೋಟಿ ವರಹಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹಾ, ಇನ್ನು ಸಾಮಂತ ಅರಸರು 1,500 ಕೋಟಿ ವರಹಗಳನ್ನು ಬಿಡುಗಡೆ ಮಾಡಿದ್ದಾರೆ. ಶ್ರೀಮಂತರು ವರ್ತಕರು 80,000 ಮನೆಗಳನ್ನು ಕಟ್ಟಿಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ನಿಮಗೆ ಅಕ್ಕಿ, ಬೇಳೆ, ಕಾಳು, ಬಟ್ಟೆ, ಬರೆ ಎಲ್ಲವನ್ನೂ ಸಂಗ್ರಹಿಸಿ ಕಳಿಸಿದ್ದೇವೆ ಅಲ್ವಾ? ಕಳಿಸಿದ್ದೀರಿ. ನೀವುಗಳು ಕಳಿಸಿದ ಬಟ್ಟೆ ಬರೆಗಳನ್ನು ನಾವು ನೋಡೇ ಇಲ್ಲಪ್ಪ. ಅದನ್ನು ಹಾಕೊಳ್ಳುವುದಾದ್ರೂ ಹೇಗೆ ಸ್ವಾಮಿ? ನೀವೇ ಹೇಳಿ. ತಡೀರಿ, ತೋರಿಸ್ತೀನಿ. ನೋಡಿ, ನೀವು ಕಳಿಸಿದ ಬಟ್ಟೆ ಬರೆಗಳು. ನೋಡಿ ನೋಡಿ ಸ್ವಾಮಿ, ಇಂಥ ಬಟ್ಟೆಗಳನ್ನೆಲ್ಲ ಕಳಿಸಿದ್ದೀರಿ. ಇದನ್ನೆಲ್ಲ ನಾವು ಹೇಗೆ ತಾನೇ ಉಡುವುದು ಕಣ್ರಿ? ಹೌದೌದು, ಇಂತಹ ಬಟ್ಟೆಗಳನ್ನು ನಾವು ಕಣ್ಣಿಂದ ನೋಡಿಯೇ ಇಲ್ಲ, ಮತ್ತೆ ಉಡುವುದು ಹೇಗೆ ಸ್ವಾಮಿ? ನೋಡ್ರಪ್ಪ, ನಮ್ಗೆ 8 ಗಜದ ಸೀರೆ ಕೊಟ್ರೆ ಸಾಕು. ಹೌದೌದು, ಮಹಾಪ್ರಭುಗಳೇನೋ ಕಳಿಸಿರ್ಬಹುದು, ಆದ್ರೆ ಮಧ್ಯದಲ್ಲಿದ್ದಾರಲ್ಲ ದೊಡ್ಡ ದೊಡ್ಡ ತಿಮಿಂಗಿಲಗಳು ಎಲ್ಲವನ್ನು ನುಂಗಿ ಹಾಕಿರ್ತಾರೆ. ಹಾ ಹಾ, ಆಗಲಂತ ಕೋಪಿಸ್ಕೊಳ್ಬೇಡಿ. ಈ ಶುಭ ಸಮಾರಂಭವು ಮುಗಿಯಲಿ. ಮತ್ತೆ ಮುಂದೆ ನಾನೇ ನಿಂತು ಮಹಾಪ್ರಭುಗಳಿಂದ ನಿಮಗೆ ಪರಿಹಾರವನ್ನು ಸಿಗುವಂತೆ ಮಾಡುತ್ತೇನೆ. ಹಾ, ಈಗ ಏನಿದ್ರು ಈ ಕಂದಮ್ಮಗಳಿಗೆ ಶುಭ ಹಾರೈಸಿ. ಬರ್ರಿ, ಇವರಿಗೆ ಶುಭ ಹಾರೈಸಿ. ನಮೋ ನಮಃ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ವಿದ್ಯಾಲಕ್ಷ್ಮಿ ಒಳಿದಾಳ, ಧಾನ್ಯಲಕ್ಷ್ಮಿ ಒಳಿದಾಳ, ಧನಲಕ್ಷ್ಮಿ ಇಲ್ಲೇ ನೆಲೆಸ್ಯಾಳ ತಾಯಿ, ಇಲ್ಲೇ ನೆಲೆಸ್ಯಾಳ. ಇನ್ನು ನಿಮ್ಮ ಕಂದವನ ಬಗ್ಗೆ ಏನು ಚಿಂತೆ ಮಾಡ್ಯಾವ? ನಾವು ಮುಖ ನೋಡಿ ಲಕ್ಷಣ ಹೇಳ್ತೀವ್ರಿ. ನಿಮ್ಮ ಕಂದಮ್ಮನು ಮಹಾವೀರರಾಗ್ತಾರ, ದೇಶ ಸೇವೆ ಮಾಡ್ತಾರ, ಕೀರ್ತಿ ಅಂತರಾಗ್ತಾರ ತಾಯಿ, ಕೀರ್ತಿ ಅಂತಾರ. ಅದ್ನೇ ಕಣಿ ಕೇಳವ, ಕಣಿ ಕೇಳು. ದಕ್ಷಿಣದಲ್ಲಿರುವ ಮಹಾಗುರುಕುಲ ಇಂದ್ರಪ್ರಸ್ಥಕ್ಕ ಈ ಮುದ್ದು ಮಕ್ಕಳು ಹೋಗ್ಲವ. ಅಲ್ಲಿ ಮಗು ಕಾಣೋ ಕನಸನ್ನ ನನಸು ಮಾಡೋ ಸಂಚಾಲಕರಿದ್ದಾರ. ಸಂಚಾಲಕರ ಕನಸನ್ನು ನನಸು ಮಾಡುವ ಪ್ರಾಚಾರ್ಯರಿದ್ದಾರ. 64 ವಿದ್ಯೆಗಳನ್ನು ಪಾರಂಗತ ಮಾಡಿರುವ ಗುರುವೃಂದ ಇದ್ದೆ ತಾಯಿ. ಮಕ್ಕಳ ಕೈ ಹಿಡಿದು ಮುನ್ನಡೆಸುವಂತಹ ತಾಯಿ ಸಮಾನ ಗುರುಗಳಿದ್ದಾರ, ಗುರುಗಳು. ಕಲ್ಸೀಲಿ ನಿಮ್ಮ ಪುತ್ರನ ಅಂತ ಕಡೆ. ನೋಡ್ತಾ ಇರಿ ಸ್ವಾಮಿ, ಬೆಳಗತೈತೆ. ಹೌದಾ, ಬೆಳಗತೈತೆ. ಎಲ್ಲಾ ದೇವರ ಕೃಪೆ ರತ್ನದಂತ ನಿಮ್ಮ ಕೂಸುಗಳ ಮೇಲೈತೆ ತಾಯಿ. ಪಂಚರಂಗಿ ಸರಂಗ ಮಾತು ಹುಸಿಯಾಗಲ್ದಿ ತಾಯಿ, ಹುಸಿಯಾಗಲ್ದು. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ಸರಿ, ಈ ಸಂದರ್ಭದಲ್ಲಿ ತಮ್ಮ ಊರಿನ ವೈಶಿಷ್ಟ್ಯವನ್ನು ಇಲ್ಲಿ ಪ್ರದರ್ಶಿಸಬಹುದಲ್ಲವೇ? ಅಪ್ಪಣೆ ಮಹಾಪ್ರಭು. ಈಗ ನಮ್ಮ ಜೊತೆ ಎಲ್ಲ ಇದ್ದಾರೆ ಲಾವಣಿ ತಂಡದವರು. ಅವರೀಗ ನಿಮಗಾಗಿ ನೃತ್ಯ ಮಾಡಿ ತೋರಿಸಲಿದ್ದಾರೆ. ಇದೋ ನಿಮಗೀಗ ನಿಮ್ಮ ನೃತ್ಯವು ಪ್ರಾರಂಭವಾಗಲಿ. आनंद
चढ़ोहि आनंद तरंग गर्भाचे आवडी मातेचा डोहळा गर्भाचे आवडी मातेचा डोहळा जिव्हाळा तेथे बिंबे आनंदाचे डोही आनंद तरंग आनंदाचे डोही आनंद तरंग तुका म्हणे तैसा होतला शेखसा तुका म्हणे तैसा होतला शेखसा अनुभव सरिसा मुखाला आनंदाचे डोही आनंद तरंग आनंदाचे डोही आनंद तरंग आनंदाची अंग आनंदाची अंग आनंदाची अंग आनंदाची अंग आनंदाचे आनंदाचे डोही आनंद तरंग आनंदाचे डोही आनंद तरंग ವಾ 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 ಏನು ನೃತ್ಯ ಬಹಳ ಸಂತೋಷವಾಯಿತು ಶ್ಯಾ ಅದೆಲ್ಲ ಹೌದು, ನಮ್ಮ ಪರಿಹಾರ ಎಲ್ಲಿ? ಪರಿಹಾರ ನನಗೂ ಗೊತ್ತುಂಟು ಪರಿಹಾರ. ನೋಡಿ, ನಮ್ಮ ಈ ಒಳ ಜಗಳದಲ್ಲೇ ತಿಂಗಳುಗಳೆಲ್ಲ ಕಳೆದು ಹೋದವು. ಜನಸೇವೆ ಮಾಡ್ಬೇಕಂತ ಏನೋ ಆಸೆ ಇದೆ, ಆದ್ರೆ ಅಲ್ಲ ನಾನಿದನ್ನೆಲ್ಲ ನಿಮ್ಗೆ ಹೇಳಬಾರ್ದು. ಆದ್ರೂ ಎಲ್ಲ ಒಳ ಜಗಳಗಳು ಕಚ್ಚಾಟಗಳು ಇದೇ ಆಯ್ತು. ನಮ್ ಹಿರಿಯರು ಹೇಳಿಲ್ವಾ, ಎಲ್ಲ ಹೊನ್ನು ಹೆಣ್ಣು ಮಣ್ಣಿಗಾಗಿ ಅಂತ? ಅದೇ ಮತ್ತೇನು. ಆದ್ರೆ ನೀವ್ಯಾರು ಬೇಸರ ಮಾಡಬೇಡಿ, ಪರಿಹಾರ ನಾನು ಕೊಡಿಸ್ತೇನೆ. ನೀವೆಲ್ಲರೂ ಬಂದದ್ದು ಒಂದು ಲೆಕ್ಕದಲ್ಲಿ ಭಾರಿ ಒಳ್ಳೆಯದೇ ಆಯ್ತು. ನಿಮಗೆಲ್ಲರಿಗೂ ಭಾರಿ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ನೀವು ಇದುವರೆಗೂ ನೋಡದೇ ಇದ್ದಂತಹ ಪುಂಡಿಗಸಿ, ಕೆಂಡದಡ್ಡೆ ಇತ್ಯಾದಿ ಪತ್ರೊಡೆ ಇತ್ಯಾದಿಗಳನ್ನು ಮಾಡಿ ನಿಮಗೋಸ್ಕರ ಇಡಲಾಗಿದೆ. ಎಲ್ಲರೂ ತೆರಳಿ ಮತ್ತೋ ಇಚ್ಛೆ ಊಟ ಮಾಡಬೇಕು. ಪರಿಹಾರಗೊಳಿಸುವ ಈಗ ಭೋಜನ ಶಾಲೆಗೆ ತೆರಳಿ ಆಗ್ಬೋದಲ್ವಾ? ಸರಿ ಭೋಜನ ಶಾಲೆಗೆ ಹೋಗುವ. ಆಗ್ಬೋದ? ಮಾಡಲಿದ್ದಾರೆ. ಹಾಗೆ ಮಾಡಿ ಅವರು ಹುಟ್ಟುಹಬ್ಬವನ್ನು ಆಚರಿಸಲಿದ್ದಾರೆ. ಸರಿ, ಕರೆಯಿಸಿ ಅವರನ್ನು. ಹಾಗೆ ಕುಮಾರರಿಯನ್ನು ಕರೆಯಿಸಿ. ಮಹಾರಾಜ, ರಾಜಕುಮಾರಿಯರು ದಣಿದಿದ್ದಾರೆ, ಅವರು ವಿಶ್ರಮಿಸುತ್ತಿದ್ದಾರೆ. ಸರಿ, ಇರಲಿ. ಅವರು ಎಲ್ಲೇ ಇದ್ದರೂ ಅವರಿಗೆ ದೇವರ ಅನುಗ್ರಹವಿದೆ. ಕಾರ್ಯಕ್ರಮವನ್ನು ಮುಂದುವರಿಸಿ. ಆಗಲಿ ಮಹಾಪ್ರಭು. ಚಿನ್ನವಾದದ್ದು. ಹೌದಾ? ಏನದು? ಅದೊಂದು ವಿಶೇಷವಾದ ಸಂಗೀತ ನೃತ್ಯ. ಹೌದು, ಅದನ್ನು ಆ ಸ್ಥಾನದ ನರ್ತಕಿಯರು ಮಾಡಲಿದ್ದಾರೆ. ಇದರ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದಾರೆ. ಈ ಕಹಳೆಯ ಮೂಲಕ ಇಂದ್ರಪ್ರಸ್ಥ ಮಹಾಸಂಸ್ಥಾನವು ಇನ್ನಷ್ಟು ಪ್ರಸಿದ್ಧಿ ಹೊಂದಲಿ ಎಂದು ಇವರು ಶುಭ ಹಾರೈಸುತ್ತಿದ್ದಾರೆ.
ಗುಜರಾತಿನ ಪ್ರಸಿದ್ಧ ದಾಂಡಿಯಾ ನೃತ್ಯ. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ಅರೆ, ಇದು ನಮ್ಮ ಭರತನಾಟ್ಯ.
ಮತ್ತೊಂದು ಶೈಲಿಯಲ್ಲಿ ರಾಜಕುಮಾರರಿಗೆ ಮತ್ತು ಇಂದ್ರಪ್ರಸ್ಥ ಮಹಾಸಂಸ್ಥಾನಕ್ಕೆ ಶುಭ ಹಾರೈಸುತ್ತಿದ್ದಾರೆ. ಮಹಾರಾಜ ಬಂದಿದ್ದಾರೆ. ಸರಿ, ಕರೆಸಿ ಅವರು ಹುಟ್ಟುಹಬ್ಬವನ್ನು ಆಚರಿಸೋಣವಂತೆ. ಆಗಲಿ ಮಹಾಪ್ರಭು. ಬನ್ನಿ. ಎಲ್ಲರಿಗೂ ಧನ್ಯವಾದ. ರಾಜಕುಮಾರ ಕುಮಾರರಿಗೆ ಶುಭವಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ. ಧನ್ಯವಾದ.